ಈಗ ನಾವು ದಿನಸಿ ಅಂಗಡಿಗೆ ಹೋಗ್ತೀವಿ ಅಲ್ವಾ, ಹಾ. ಅಲ್ಲಿ ಒಂದು ಅರ್ಧ ಕೆಜಿ ಸಕ್ಕರೆ ತರ್ತೀವಿ. ಹೌದು. ಆ ಸಕ್ಕರೆ ಪೊಟ್ಟಣ ನೋಡಕ್ ತುಂಬಾ ಸಣ್ಣದು, ನಮ್ಮ ಅಂಗೈಯಲ್ಲಿ ಸುಲಭವಾಗಿ ಹಿಡಿಸುತ್ತೆ. ಕರೆಕ್ಟ್, ತುಂಬಾ ಚಿಕ್ಕದಾಗಿರುತ್ತೆ. ಅದೇ ಈಗ ಯಾರಾದರೂ ಬಂದು ಆ ಸಣ್ಣ ಪೊಟ್ಟಣದ ಬೆಲೆ 46,50,000 ರೂಪಾಯಿ ಅಂತ ಹೇಳಿದ್ರೆ ನಮಗೆ ಎಷ್ಟು ಆಘಾತ ಆಗ್ಬೋದು. 46 ಲಕ್ಷ? ಖಂಡಿತ ತಲೆ ತಿರುಗುತ್ತೆ. ಅಷ್ಟೇ ಅಲ್ಲ, ಆ ಪೊಟ್ಟಣನ ಓಪನ್ ಮಾಡಿ ಹಂಚಿದರೆ ಸಾವಿರಾರು ಕಾಲೇಜು ವಿದ್ಯಾರ್ಥಿಗಳ ಭವಿಷ್ಯ, ಅವರ ಮೆದುಳು ಸಂಪೂರ್ಣವಾಗಿ ನಾಶ ಆಗುತ್ತೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಭಯಾನಕವಾದ ವಿಷಯ. ಹೌದು. ಇವತ್ತು ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚೆ ಮಾಡ್ತಿರೋ ವಿಷಯ ಎಕ್ಸಾಕ್ಟ್ ಆಗಿದೆ. ನಮ್ಮ ಶಿಕ್ಷಣ ಕಾಶಿ ಅಂತಲೇ ಹೆಸರಾಗಿರೋ ಮಂಗಳೂರಿನಲ್ಲಿ ಏಪ್ರಿಲ್ 19ರಂದು ಕಂಕನಾಡಿ ನಗರ ಠಾಣೆ ಪೊಲೀಸರು ಜಪ್ಪಿನಮೊಗರು ಬಳಿ ಒಂದು ಮಿಂಚಿನ ಕಾರ್ಯಾಚರಣೆ ಮಾಡಿದ್ರು. ಅಲ್ಲಿ ಈ ಸುಂದರ ನಗರದ ಅಂದ್ರೆ ಒಂದು ಕರಾಳ ಮುಖ ಬಯಲಾಗಿದೆ. ನಮ್ಮ ಮುಂದಿರೋ ಈ ಮೂಲ ಮಾಹಿತಿಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಇದೇನೋ ಬರೀ ರಸ್ತೆಯಲ್ಲಿ ಹೋಗ್ತಿದ್ದ ಇಬ್ಬರನ್ನ ಹಿಡಿದು ಜೈಲಿಗೆ ಹಾಕಿದ ಸಾಮಾನ್ಯ ಸುದ್ದಿ ಖಂಡಿತ ಅಲ್ಲ. ಖಂಡಿತ ಅಲ್ಲ. ಈ ಘಟನೆ ನಮ್ಮ ಸುತ್ತಮುತ್ತಲಿನ ಭದ್ರತೆ ಬಗ್ಗೆ, ಮುಖ್ಯವಾಗಿ ಆ ಶಿಕ್ಷಣ ವ್ಯವಸ್ಥೆ ಇದೆಯಲ್ಲ, ಆ ವಾತಾವರಣದ ಬಗ್ಗೆನೇ ಒಂದು ದೊಡ್ಡ ಪ್ರಶ್ನೆ ಎತ್ತಿದೆ. ನಿಜ. ನೀವು ಈಗಷ್ಟೇ ಒಂದು ಕಲ್ಪನೆ ಕೊಟ್ರಿ, ಆ ಅರ್ಧ ಕೆಜಿ ಸಕ್ಕರೆ ಪೊಟ್ಟಣದ ಉದಾಹರಣೆ. ಅದು ಈ ಇಡೀ ಸಮಸ್ಯೆಯ ಭೀಕರತೆನ ತುಂಬಾ ನಿಖರವಾಗಿ ತೋರಿಸುತ್ತೆ. ಯಾಕಂದ್ರೆ ಪೊಲೀಸರು ವಶಪಡಿಸ್ಕೊಂಡಿದ್ದು 465.8 ಗ್ರಾಂ ತೂಕದ MDMA. 465 ಗ್ರಾಂ? ಹೌದು. ಮಾರುಕಟ್ಟೆಯಲ್ಲಿ ಇದರ ಮೌಲ್ಯ ಸುಮಾರು 46.5 ಲಕ್ಷ ರೂಪಾಯಿ. ಸೊ ಈ ಸಂಖ್ಯೆಗಳನ್ನ ಮೇಲ್ನೋಟಕ್ಕೆ ನೋಡಿದಾಗ ಒಂದು ದೊಡ್ಡ ಕಾರ್ಯಾಚರಣೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ಇದರ ಒಳಗಿನ ಕಥೆ, ಅಂದ್ರೆ ಆ ಡ್ರಗ್ಸ್ ಎಲ್ಲಿಂದ ಬಂತು, ಎಲ್ಲಿಗೆ ಹೋಗ್ತಿತ್ತು, ಮತ್ತೆ ಯಾರನ್ನ ಟಾರ್ಗೆಟ್ ಮಾಡ್ತಿದ್ರು ಅಂತ ಬಿಡಿಸಿ ನೋಡಿದ್ರೆ ನಾವು ಎಷ್ಟು ದೊಡ್ಡ ಒಂದು ಸೈಲೆಂಟ್ ಪ್ಯಾಂಡಮಿಕ್ ಮಧ್ಯ ಇದ್ದೀವಿ ಅಂತ ಅರ್ಥ ಆಗುತ್ತೆ. ಸೈಲೆಂಟ್ ಪ್ಯಾಂಡಮಿಕ್. ಆದ್ರೆ ಈಗ ನನಗೊಂದು ಡೌಟ್ ಇದೆ. ಹೇಳಿ. ಈಗ ನಾವೆಲ್ಲ ಸಿನಿಮಾಗಳಲ್ಲಿ ನೋಡ್ತೀವಿ, ಈ ಡ್ರಗ್ ಮಾಫಿಯಾ ಅಂದ್ರೆ ಲಾರಿಗಟ್ಲೆ ಇಲ್ಲ ಹಡಗಿನಲ್ಲಿ ಟನ್ಗಟ್ಲೆ ಕಳ್ಸಾಗಾಣಿಕೆ ಮಾಡ್ತಾರೆ. ಆದರೆ ಇಲ್ಲಿ ನೋಡಿದ್ರೆ ಕೇವಲ 465 ಗ್ರಾಂ, ಅಂದ್ರೆ ಅರ್ಧ ಕೆಜಿಗೂ ಸ್ವಲ್ಪ ಕಡಿಮೆ. ಇದನ್ನ ಹಿಡಿದಿದ್ದಕ್ಕೆ ಪೊಲೀಸರು ಇಷ್ಟು ದೊಡ್ಡ ಸಾಧನೆ ತರ ಹೇಳ್ತಿದಾರಲ್ಲ. ನನಗೇನನ್ಸುತ್ತೆ ಅಂದ್ರೆ ಇದು ಯಾವುದೋ ಬೀದಿ ಬದಿ ಮಾರೋನ ಹತ್ರ ಸಿಕ್ಕಿರೋ ಒಂದು ಸಣ್ಣ ಪ್ರಮಾಣ ಅಲ್ವಾ. ಇದರಲ್ಲಿ ಇಡೀ ನಗರ ಬೆಚ್ಚಬೀಳುಂಟದ್ ಏನಿದೆ ನೋಡಿ. ಸಿನಿಮಾಗಳ ಚಿತ್ರಣನೇ ನಮ್ಮನ್ನ ಸ್ವರ್ಥ ತಪ್ಪುದಾರಿಗೆ ಎಳೆಯೋದು. ಈಗ ಗಾಂಜಾ ಅಥವಾ ಕೊಕೇನ್ ಇಂಥವುಗಳ ಬಗ್ಗೆ ಮಾತಾಡುವಾಗ ನಾವು ಟನ್, ಕಿಲೋ ಲೆಕ್ಕಾಚಾರ ಮಾಡಬಹುದು. ಆದ್ರೆ ಈ MDMA ಅನ್ನೋದು ಒಂದು ಕೃತಕ ರಾಸಾಯನಿಕ, ಅಂದ್ರೆ ಸಿಂಥೆಟಿಕ್ ಡ್ರಗ್. ಇದರ ವಿಷಯಕ್ಕೆ ಬಂದ್ರೆ ತೂಕದ ಲೆಕ್ಕಾಚಾರನೇ ಸಂಪೂರ್ಣ ಚೇಂಜ್ ಆಗುತ್ತೆ. ಹೇಗೆ? ನಮ್ಮ ಭಾರತದ ಕಾನೂನಿನ ಪ್ರಕಾರ ಕೇವಲ 10 ಗ್ರಾಂ MDMA ಸಿಕ್ಕಿದ್ರೆ ಅದನ್ನೇ ಕಮರ್ಷಿಯಲ್ ಕ್ವಾಂಟಿಟಿ, ಅಂದ್ರೆ ವಾಣಿಜ್ಯ ಪ್ರಮಾಣ ಅಂತ ಪರಿಗಣಿಸ್ತಾರೆ. ಒಂದು ನಿಮಿಷ, ಕೇವಲ 10 ಗ್ರಾಂ ಕಮರ್ಷಿಯಲ್ ಕ್ವಾಂಟಿಟಿನ? ಹೌದು, ಬರೀ 10 ಗ್ರಾಂ. ಅಂಥದ್ರಲ್ಲಿ ಇಲ್ಲಿ ಸಿಕ್ಕಿರೋದು ಬರೋಬ್ಬರಿ 465.8 ಗ್ರಾಂ. ಅರೆ, ಇದು ತೀರಾ ದೊಡ್ಡ ಪ್ರಮಾಣ. ಅದೇ ಈ 465 ಗ್ರಾಂ ಅನ್ನೋದು ಯಾರೋ ಒಬ್ಬ ತನ್ನ ಸ್ವಂತಕ್ಕೆ ಇಟ್ಕೊಂಡಿದ್ದಲ್ಲ ಅಂದಾಯ್ತು. ಖಂಡಿತ ಅಲ್ಲ. ಅಥವಾ 2-3 ಜನ ಸೇರಿ ಬಳಸೋಕು ತಂದಿದ್ದಲ್ಲ. ಇದರ ನೇರ ಅರ್ಥ ಏನ್ ಗೊತ್ತಾ? ಮಂಗಳೂರು ಈಗ ಕೇವಲ ಮಾದಕ ವಸ್ತುಗಳನ್ನ ಅಂದ್ರೆ ಯೂಸ್ ಮಾಡೋರ ತಾಣ ಆಗಿ ಉಳಿದಿಲ್ಲ. ಓಹೋ. ಇದು ಬೇರೆ ಕಡೆಯಿಂದ ಬೃಹತ್ ಪ್ರಮಾಣದಲ್ಲಿ ಡ್ರಗ್ಸ್ ತರಿಸ್ಕೊಂಡು ಅದನ್ನ ಸಣ್ಣ ಸಣ್ಣ ಪೊಟ್ನ ಮಾಡಿ ಇಡೀ ಪ್ರದೇಶಕ್ಕೆ ಸರಬರಾಜು ಮಾಡೋ ಒಂದು ದೊಡ್ಡ ವಿತರಣಾ ಕೇಂದ್ರ, ಅಂದ್ರೆ ಡಿಸ್ಟ್ರಿಬ್ಯೂಷನ್ ಹಬ್ ಆಗಿ ಕೆಲಸ ಮಾಡ್ತಿದೆ. ಈ 465 ಗ್ರಾಮಿನ ಅವರು ಹಾಗೆ ದೊಡ್ಡ ಪ್ಯಾಕೆಟಲ್ಲಿ ಮಾರಲ್ಲ. ಅದನ್ನ ಅತಿ ಸಣ್ಣ, ಅಂದ್ರೆ ಕೇವಲ 50ರಿಂದ 100 ಮಿಲಿಗ್ರಾಂನ ಸಣ್ಣ ಡೋಸ್ಗಳಾಗಿ ವಿಭಜಿಸ್ತಾರೆ. ನೀವೇ ಲೆಕ್ಕ ಹಾಕಿ, ಇದರಿಂದ ಎಷ್ಟು ಸಾವಿರ ಡೋಸ್ ತಯಾರಿಸಬಹುದು ಅಂತ. ಮೈ ಗಾಡ್! ಅಂದ್ರೆ ಆ ಸಣ್ಣ ಪೊಟ್ಟಣದಲ್ಲಿ ಸಾವಿರಾರು ಯುವಕರನ್ನ ಬಲಿ ಪಡೆಯೋ ಸಾಮರ್ಥ್ಯ ಇದೆ. ಆದರೆ ಈಗ ನನಗೊಂದು ಕುತೂಹಲ ಇದೆ. ಈಗ ಗಾಂಜಾ ಸೇದಿದ್ರೆ ನಶೆ ಇರುತ್ತೆ ಅಂತ ಜನ ಹೇಳ್ತಾರೆ. ಆದರೆ ಈ MDMA ಅನ್ನೋ ರಾಸಾಯನಿಕ ಕೇವಲ 1 ಮಿಲಿಗ್ರಾಂ ಕೂಡ 46 ಲಕ್ಷ ಬೆಲೆ ಬಾಳುವಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡಿದೆ. ಅಂದ್ರೆ ಇದು ಮನುಷ್ಯನ ಮೆದುಳಿನ ಮೇಲೆ ಅಂಥದ್ದೇನೋ ಮ್ಯಾಜಿಕ್ ಮಾಡುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ನಮ್ಮ ಮೆದುಳಿನಲ್ಲಿ ಕೆಲವು ಖುಷಿ ಕೊಡೋ ರಾಸಾಯನಿಕಗಳಿರುತ್ತೆ. ಡೋಪಮೈನ್ ಮತ್ತೆ ಸೆರೋಟನಿನ್ ಅಂತ ಕೇಳಿದ್ದೀನಿ.
ಅದನ್ನ ಒಂದು ಬ್ಯಾಂಕ್ ಅಕೌಂಟ್ ಅಂತ ಅನ್ಕೊಳ್ಳಿ. ಹ್ಮ್. ಈಗ ನಾವು ಒಳ್ಳೆ ಊಟ ಮಾಡಿದಾಗ ಅಥವಾ ಏನಾದ್ರೂ ಎಕ್ಸಾಮ್ ಅಲ್ಲಿ ಪಾಸ್ ಆದಾಗ ನಮ್ಗೆ ಖುಷಿ ಆಗತ್ತೆ. ಹೌದು, ಆ ಮೆದುಳು ಸ್ವಲ್ಪವೇ ಆ ಬ್ಯಾಂಕ್ ಅಕೌಂಟ್ನಿಂದ ಖುಷಿನ ರಿಲೀಸ್ ಮಾಡುತ್ತೆ. ಹ್ಮ್. ಆದ್ರೆ ಈ MDMA ದೇಹ ಸೇರಿದ ತಕ್ಷಣ ಅದು ಹೊಸದಾಗಿ ಯಾವ ಖುಷಿನೂ ತಂದು ಕೊಡಲ್ಲ. ಅಂದ್ರೆ ಹೊಸದಾಗಿ ಪ್ರೊಡ್ಯೂಸ್ ಮಾಡಲ್ಲ. ಅಲ್ಲ, ಕೇವಲ 3-4 ಗಂಟೆಗಳಲ್ಲಿ ಒಟ್ಟಿಗೆ ಖರ್ಚು ಮಾಡೋ ಹಾಗೆ ಫೋರ್ಸ್ ಮಾಡುತ್ತೆ. ಓ, ಅಂದ್ರೆ ಆ 3-4 ಗಂಟೆ ಒಮ್ಮೆ ಅತಿಯಾದ ಉತ್ಸಾಹ, ಎನರ್ಜಿ ಬಂದ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಆ ಟೈಮಲ್ಲಿ ಆ ವ್ಯಕ್ತಿಗೆ ತಾನೇ ಪ್ರಪಂಚದ ರಾಜ ಅನ್ನೋ ಒಂದು ಅತಿಯಾದ ಭ್ರಮೆ ಶುರುವಾಗುತ್ತೆ. ಆದರೆ ಅಸಲಿ ಸಮಸ್ಯೆ ನಶೆ ಇಳಿದ ಮೇಲೆ ಶುರುವಾಗೋದು. ಅಂದ್ರೆ ಆ ಬ್ಯಾಂಕ್ ಅಕೌಂಟ್ ಖಾಲಿ ಆದ್ಮೇಲೆ? ಹೌದು. ಒಮ್ಮೆ ಆ ನಶೆ ಇಳಿದಾಗ ಮೆದುಳಿನ ಆ ಖುಷಿಯ ಬ್ಯಾಂಕ್ ಅಕೌಂಟ್ ಕಂಪ್ಲೀಟ್ ಆಗಿ ಝೀರೋ ಆಗಿರುತ್ತೆ. ಆಮೇಲೆ ಆ ವ್ಯಕ್ತಿ ತೀವ್ರವಾದ ಡಿಪ್ರೆಷನ್, ಖಿನ್ನತೆಗೆ ಜಾರ್ತಾನೆ. ಸಾಮಾನ್ಯ ವಿಷಯಗಳು ಯಾವುದೋ ಅವನಿಗೆ ಖುಷಿ ಕೊಡಲ್ಲ. ಮತ್ತೆ ಆ ನಾರ್ಮಲ್ ಸ್ಥಿತಿಗೆ ಬರೋಕೆ ಅವನವನ ಮೆದುಳು ಮತ್ತೆ ಅದೇ ಡ್ರಗ್ಸ್ಗೆ ಹಾತೊರೆಯುತ್ತೆ. ಇದು ಬರೀ ಮಾನಸಿಕ ಅಲ್ಲ, ಫಿಸಿಕಲ್ ಆಗಿ, ಭೌತಿಕವಾಗಿಯೂ ಮೆದುಳಿನ ರಚನೆನೇ ಡ್ಯಾಮೇಜ್ ಮಾಡುತ್ತೆ. ಅದಕ್ಕೆ ಇದರ 1 ಮಿಲಿಗ್ರಾಂ ಕೂಡ ಅಷ್ಟು ಡೇಂಜರಸ್ ಮತ್ತೆ ಅಷ್ಟು ದೊಡ್ಡ ಬೆಲೆಗೆ ಮಾರಾಟ ಆಗುತ್ತೆ. ಇದು ನಿಜಕ್ಕೂ ಕೇಳೋಕೆ ತುಂಬಾ ಭಯ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಉದಾಹರಣೆ ಇದೆಯಲ್ಲ, ಅದು ಈ ಡ್ರಗ್ಸ್ ವ್ಯಾಪಾರದ ಅಸಲಿ ಒಂದು ಕ್ರೌರ್ಯನ ತೋರಿಸುತ್ತೆ. ಸೊ ನಮ್ಗಿಲ್ಲಿಗೆ ಇದರ ಸ್ವರೂಪ ಅರ್ಥ ಆಯ್ತು. ಆದರೆ ಮುಂದಿನ ದೊಡ್ಡ ಪ್ರಶ್ನೆ, ಇಷ್ಟು ದೊಡ್ಡ ಮೊತ್ತದ ಆ ವಿಷನ ಮಂಗಳೂರಿಗೆ ತಂದು ಇವ್ರು ಯಾರಿಗೆ ಮಾರ್ತಿದ್ರು? ನಮ್ಮ ಮೂಲ ಮಾಹಿತಿ ಪ್ರಕಾರ ಇಲ್ಲಿ ಅರೆಸ್ಟ್ ಆದ ಫರ್ವೇಜ್ ಈ MDMAನ ಜಿಲ್ಲೆ ಹೊರಗಿಂದ ತಂದು ವಿಶೇಷವಾಗಿ ಮಂಗಳೂರಿನ ಯುವ ಸಮೂಹ ಮತ್ತೆ ಕಾಲೇಜ್ ವಿದ್ಯಾರ್ಥಿಗಳನ್ನ ಗುರಿ ಮಾಡಿಕೊಂಡಿದ್ದ. ಹೌದು, ಅದೇ ಅತ್ಯಂತ ಆತಂಕದ ವಿಷಯ. ಯಾಕಿಂದ್ರೆ ನೋಡಿ, ನಮ್ಮ ಪೋಷಕರು ಎಷ್ಟೋ ಆಸೆಯಿಂದ ಸಾಲ ಮಾಡಿ ತಮ್ಮ ಮಕ್ಕಳು ಏನಾದ್ರೂ ಸಾಧನೆ ಮಾಡ್ಲಿ ಅಂತ ಇಲ್ಲಿನ PG ಹಾಸ್ಟೆಲ್ಗಳಿಗೆ ಸೇರಿಸ್ತಾರೆ. ಆದ್ರೆ ಅಲ್ಲಿ ನಡೀತಿರೋದೇ ಬೇರೆ ಅಲ್ವಾ? ಕರೆಕ್ಟ್. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ಪೆಡ್ಲರ್ಗಳು ಯುವಜನತೆನ, ಅದರಲ್ಲೂ ವಿದ್ಯಾರ್ಥಿಗಳನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಯಾಕೆ? ಇದೇನೋ ಆಕಸ್ಮಿಕ ಅಲ್ಲ, ಇದೊಂದು ಪಕ್ಕಾ ಬಿಸ್ನೆಸ್ ಸ್ಟ್ರಾಟಜಿ. ಈಗ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಮನೆಯಿಂದ ದೂರ ಇದ್ದಾಗ, ಹೊಸದಾಗಿ ಸ್ವಾತಂತ್ರ್ಯ ಸಿಕ್ಕಾಗ ಒಂದು ಕುತೂಹಲದಲ್ಲಿರ್ತಾರಲ್ವಾ? ಹೌದು, ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಜೊತೆಗೆ ಓದಿನ ಒತ್ತಡ ಇರುತ್ತೆ, ಎಕ್ಸಾಮ್ ಟೆನ್ಷನ್, ಅಥವಾ ಫ್ರೆಂಡ್ಸ್ ಜೊತೆ ಸೇರಿ ಏನಾದ್ರೂ ಹೊಸದು ಟ್ರೈ ಮಾಡಬೇಕು ಅನ್ನೋ ಒಂದು ಪಿಯರ್ ಪ್ರೆಷರ್ ಇರುತ್ತೆ. ಖಂಡಿತ. ಈ ಪೆಡ್ಲರ್ಗಳು ಇದನ್ನೇ ಬಂಡವಾಳ ಮಾಡ್ಕೊಳ್ತಾರೆ. ಸ್ಟಾರ್ಟಿಂಗಲ್ಲಿದು ತುಂಬ ಕ್ಯಾಶುಯಲ್ ಆಗಿ, ಅಂದ್ರೆ ಒಮ್ಮೆ ಟ್ರೈ ಮಾಡು, ನಿನ್ನ ಟೆನ್ಷನ್ ಎಲ್ಲ ಕಮ್ಮಿ ಆಗತ್ತೆ ಅಂತ ಹೇಳಿ ಫ್ರೀಯಾಗಿನೋ ಅಥವಾ ತುಂಬ ಕಮ್ಮಿ ಬೆಲೆಗೋ ಕೊಡ್ತಾರೆ. ಅಂದ್ರೆ 1 ನಿಮಿಷ, ನಾವು ಈ ಮಂಗಳೂರಿನಂತೆ ಜಾಗನ ಒಂದು ಸುಂದರವಾದ ಕೆಂಪು ಸೇಬಿಗೆ ಹೋಲಿಸ್ಬೋದು. ಹೊರಗಿಂದ ನೋಡಕ್ಕೆ ಶಿಕ್ಷಣ ಕಾಶಿ ಅಂತ ಒಳಿತಾ ಇದೆ. ಕರೆಕ್ಟ್ ಅನಾಲಜಿ. ಆದ್ರೆ ಒಳಗಡೆ ಈ ಮಾದಕ ದ್ರವ್ಯ ಅನ್ನೋ ಹುಳು ಅದನ್ನ ನಿಧಾನವಾಗಿ ತಿಂದು ಟೊಳ್ಳು ಮಾಡ್ತಿದೆ. ಈ ಕಾಲೇಜ್ ಕ್ಯಾಂಪಸ್ಗಳು ನಮ್ಮ ಯುವಜನರ ಪಾಲಿಗೆ ಒಂದು ಅಭಯಾರಣ್ಯ, ಅಂದ್ರೆ ಸ್ಯಾಂಕ್ಚುರಿ ಇದ್ದಾಗೆ. ಹೌದು. ಆದ್ರೆ ಈಗೇನಾಗ್ತಿದೆ ಅಂದ್ರೆ, ಈ ಬೇಟೆಗಾರರು ಆ ಅಭಯಾರಣ್ಯದ ಬಾಗಿಲಲ್ಲೇ ಬಲೆ ಹೆಣೆದಿದ್ದಾರೆ. ಆದ್ರೆ ನನಗೊಂದು ಅನುಮಾನ. ಹೇಳಿ. ಈ ಫರ್ವೇಜ್ನಂತ ಹೊರಗಿನ ವ್ಯಕ್ತಿ ನೇರವಾಗಿ ಕಾಲೇಜ್ ಕ್ಯಾಂಪಸ್ ಒಳಗೆ ಹೋಗಿ ಬ್ಯಾಗ್ ಓಪನ್ ಮಾಡಿ ಡ್ರಗ್ಸ್ ಮಾರಕ್ ಸಾಧ್ಯನಾ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಯಾರೋ ಕಾವಲುಗಾರರಿರ್ತಾರೆ, ವಾರ್ಡನ್ಗಳಿರ್ತಾರೆ. ಹಾಗಾದ್ರೆ ಈ ವ್ಯವಸ್ಥೆ ಒಳಗೆ ಇದು ಹೇಗೆ ನುಸುಳ್ತಿದೆ? ವಿದ್ಯಾರ್ಥಿಗಳಿಗೆ ತಲುಪಿಸೋಕೆ ವಿದ್ಯಾರ್ಥಿಗಳನ್ನೇ ಬಳಸ್ಕೊಳ್ತಿದಾರಾ? ಹೌದು. ನೀವು ಕೇಳ್ತಿರೋ ಪ್ರಶ್ನೆ ಈ ಇಡೀ ಜಾಲದ ಅತ್ಯಂತ ಕರಾಳ ಮುಖನ ಅನಾವರಣ ಮಾಡುತ್ತೆ. ದೊಡ್ಡ ಪೆಡ್ಲರ್ಗಳು ಯಾವತ್ತೂ ಕಾಲೇಜ್ ಗೇಟ್ ಹತ್ರ ಬಂದು ಡ್ರಗ್ಸ್ ಮಾರಲ್ಲ. ಮತ್ ಹೇಗ್ ಮಾಡ್ತಾರೆ? ಅವರು ಬಳಸೋ ತಂತ್ರನೇ ಬೇರೆ. ಅವರು ಮೊದಲು ಒಬ್ಬಿಬ್ರು ವಿದ್ಯಾರ್ಥಿಗಳನ್ನ ಅಡಿಕ್ಟ್ ಮಾಡ್ತಾರೆ. ಆಗ್ಲೇ ನಾವು ಬ್ಯಾಂಕ್ ಅಕೌಂಟ್ ಝೀರೋ ಆಗೋ ಸ್ಥಿತಿ ಬಗ್ಗೆ ಮಾತಾಡದ್ವಲ್ಲ? ಹೌದು, ಆ ಡಿಪ್ರೆಷನ್ ಸ್ಟೇಟ್. ಆ ಹಂತಕ್ಕೆ ಬಂದ ವಿದ್ಯಾರ್ಥಿಗೆ ದುಡ್ಡಿನ ಶಾರ್ಟೇಜ್ ಶುರುವಾಗತ್ತೆ. ಆಗ ಈ ಪೆಡ್ಲರ್ಗಳು ಒಂದು ಡೀಲ್ ಮುಂದಿಡ್ತಾರೆ. ನಿನಗೆ ಡ್ರಗ್ಸ್ ಫ್ರೀ ಆಗ್ಬೇಕಾ? ಹಾಗಾದ್ರೆ ನಿನ್ನ ರೂಮ್ಮೇಟ್ಗೆ, ನಿನ್ನ ಕ್ಲಾಸ್ಮೇಟ್ಗೆ ಇದನ್ನ ತಲುಪ್ಸು ಅಂತ. ಮೈ ಗಾಡ್! ಅಂದ್ರೆ ಬಲಿಯಾದವನನ್ನೇ ಮತ್ತೆ ಬೇಟೆಗಾರನಾಗಿ ಮಾಡೋದು. ಎಕ್ಸಾಕ್ಟ್ಲಿ. ಈ ಮೂಲಕ ಆ ವಿದ್ಯಾರ್ಥಿ ಕೇವಲ ಕನ್ಸ್ಯೂಮರ್ ಆಗಿ ಉಳಿಯೋಲ್ಲ, ಅವನು ಆ ಜಾಲದ ಒಂದು ಸಣ್ಣ ಏಜೆಂಟ್, ಅಂದ್ರೆ ಮೈಕ್ರೋ ಪೆಡ್ಲರ್ ಆಗಿ ಚೇಂಜ್ ಆಗ್ತಾನೆ. ಓಹೋ. ಹೀಗಾದಾಗ ಏನಾಗುತ್ತೆ, ಕ್ಯಾಂಪಸ್ ಒಳಗೆ, ಹಾಸ್ಟೆಲ್ ಒಳಗೆ ಡ್ರಗ್ಸ್ ಹೋಗಕ್ಕೆ ಯಾರೂ ಹೊರಗಿನವ್ರು ಬರ್ಬೇಕಾಗಿಲ್ಲ. ವಿದ್ಯಾರ್ಥಿಗಳ ಬ್ಯಾಗ್ನಲ್ಲೇ
ಪುಸ್ತಕಗಳ ನಡುವೆನೇ ಇದು ಸಪ್ಲೈ ಆಗೋಕೆ ಶುರುವಾಗತ್ತೆ. ಅಬ್ಬಾ. ಇದನ್ನೇ ನಾವು ವ್ಯವಸ್ಥಿತ ಜಾಲ ಅನ್ನೋದು. ಈ ಕಾರಣಕ್ಕೇನೆ ಇದನ್ನ ಸೈಲೆಂಟ್ ಪ್ಯಾಂಡಮಿಕ್ ಅಂತ ಕರೆಯೋದು. ಈಗ ಕೋವಿಡ್ ಬಂದ್ರೆ ಕೆಮ್ಮು, ಜ್ವರ ಈ ಥರ ಲಕ್ಷಣ ಕಾಣಿಸುತ್ತೆ. ಹೌದು, ಗೊತ್ತಾಗುತ್ತೆ. ಆದ್ರೆ ಈ ಸಾಂಕ್ರಾಮಿಕ ರೋಗ ನಮ್ಮ ಮನೆಯ ಅಂದ್ರೆ ನಮ್ಮ ಮಕ್ಕಳ ಕೋಣೆಯಲ್ಲೇ ಇದ್ರೂ ನಮಗೆ ಗೊತ್ತಾಗದ ಹಾಗೆ ಅವರ ನರನಾಡಿಗಳನ್ನ ತಿಂತಾ ಇರುತ್ತೆ. ಇದು ನಿಜಕ್ಕೂ ನಮ್ಮ ನಿದ್ದೆಗೆಡಿಸೋ ವಿಚಾರ. ಸೊ ಹಾಗಾದ್ರೆ ನಮ್ಮ ವಿದ್ಯಾರ್ಥಿಗಳನ್ನ ಹೀಗೆ ಬಲೆಗೆ ಬೀಳಿಸ್ತಿರೋ ಈ ಬೇಟೆಗಾರರು ಯಾರು, ಅವರ ಹಿನ್ನೆಲೆ ಏನು ಅಂತ ನೋಡಿದ್ರೆ ಮೂಲ ಮಾಹಿತಿನಲ್ಲಿ ಬಂಧಿತರಾದವರ ಹೆಸರು ಪರ್ಮನ್ನೂರು ಗ್ರಾಮದ ಪಿಲಾರು ಹೊಸಗದ್ದೆ ಮನೆಯ ಫರ್ವೇಜ್ ಯಾನೆ ದಾವೂದ್ ಫರ್ವೇಜ್. ಇವನಿಗೆ 40 ವರ್ಷ. ಮತ್ತೆ ಪಿಲಾರಿನ ನಜ್ರತ್ ಅಲಿ. ಹೌದು. ಇದರಲ್ಲಿ ಈ ಫರ್ವೇಜ್ ಸಾಮಾನ್ಯ ವ್ಯಕ್ತಿಯಲ್ಲ. ಆತನೊಬ್ಬ ಕುಖ್ಯಾತ ಡ್ರಗ್ ಪೆಡ್ಲರ್ ಅಂತ ಮಾಹಿತಿ ಹೇಳುತ್ತೆ. ನಿಜ. ಆತನ ಕ್ರಿಮಿನಲ್ ಹಿಸ್ಟ್ರಿ ಇತಿಹಾಸ ನೋಡಿದ್ರೆ ನಮ್ಮ ಕಾನೂನು ವ್ಯವಸ್ಥೆ ಮತ್ತೆ ಈ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಇದ್ರ ಬಗ್ಗೆನೇ ನಮಗೆ ಆತಂಕ ಶುರುವಾಗುತ್ತೆ. ಯಾಕಂದ್ರೆ ಈತನ ಮೇಲೆ ಮಂಗಳೂರಿನ ಪಾಂಡೇಶ್ವರ, ವಾಮಂಜೂರು ಮತ್ತೆ ಬಂದರು ಠಾಣೆಗಳಲ್ಲಿ ಆಲ್ರೆಡಿ ಕೇಸಿದೆ. ಓಹೋ, 3 ಠಾಣೆಯಲ್ಲಿ. ಅಷ್ಟೇ ಅಲ್ಲ, ಉಡುಪಿಯ ಸೆಂಟ್ ಠಾಣೆ ಅಂದ್ರೆ ಸೈಬರ್ ಎಕನಾಮಿಕ್ ಅಂಡ್ ನಾರ್ಕೋಟಿಕ್ಸ್ ಅಲ್ಲಿ ಮತ್ತೆ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲೂ ಈತನ ಮೇಲೆ NDPS ಕಾಯ್ದೆಯಡಿ ಕೇಸ್ಗಳು ದಾಖಲಾಗಿವೆ. ನೋಡಿ, ಇಲ್ಲೇ ನಮ್ಗೆ ತಲೆ ಕೆಡೋದು. ಈಗ ನೀವು ಹೇಳಿದ ಲಿಸ್ಟ್ ನೋಡಿದ್ರೆ ಈತ ಇಡೀ ಕರ್ನಾಟಕ ಓಡಾಡಿ ಈ ದಂಧೆ ಮಾಡಿದಾನೆ. ಕನಿಷ್ಠ 5-6 ಪೊಲೀಸ್ ಠಾಣೆಗಳಲ್ಲಿ ಈತನ ಜಾತಕ ಇದೆ ಅಲ್ವಾ? ಹೌದು, ಪಕ್ಕಾ ರೆಕಾರ್ಡ್ ಇದೆ. ಪೊಲೀಸ್ ರೆಕಾರ್ಡ್ನಲ್ಲಿ ಇವನ ಫೋಟೋ ಇದೆ, ಬೆರಳಚ್ಚು ಇದೆ. ಆದರೂ ಇವನು ಜೈಲಿನಿಂದ ಆಚೆ ಬರ್ತಾನೆ, ಮತ್ತೆ ಅದೇ 46.5 ಲಕ್ಷ ಮೌಲ್ಯದ ಡ್ರಗ್ಸ್ ತಂದು ಮಂಗಳೂರಲ್ಲಿ ಹೀಗೆ ರಾಜಾರೋಷವಾಗಿ ಹಂಚೋಕೆ ಪ್ಲಾನ್ ಮಾಡ್ತಾನೆ ಅಂದ್ರೆ ಇದು ಹೇಗೆ ಸಾಧ್ಯ? ಅದೇ ಆಶ್ಚರ್ಯ. ಈಗ ನಾವೇನಾದರೂ ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿದ್ರೆ ನಮ್ಮ ಗಾಡಿಯ ನಂಬರ್ ಪ್ಲೇಟ್ ಫೋಟೋ ತೆಗೆದು ಮನೆಗೆ ಫೈನ್ ಕಳಿಸ್ತಾರೆ ಪೊಲೀಸರು. ಆದರೆ ಇಷ್ಟು ದೊಡ್ಡ ಕ್ರಿಮಿನಲ್ ರೆಕಾರ್ಡ್ ಇರೋ ವ್ಯಕ್ತಿ ಅರ್ಧ kg ಡ್ರಗ್ಸ್ ಜೊತೆ ಓಡಾಡ್ತಿದ್ದಾನೆ ಅಂದ್ರೆ ಇದು ವ್ಯವಸ್ಥೆಯ ಮರಿವೋ ಅಥವಾ ಪೊಲೀಸರ ವೈಫಲ್ಯವೋ? ನೋಡಿ, ಇದು ಮೇಲ್ನೋಟಕ್ಕೆ ಹೌದು, ಪೊಲೀಸರ ವೈಫಲ್ಯ ಅಂತ ಅನಿಸಬಹುದು. ಆದ್ರೆ ಇದರ ಹಿಂದಿರೋ ತಾಂತ್ರಿಕ ಮತ್ತೆ ಕಾನೂನಿನ ಲೋಪಗಳನ್ನ ಅಂದ್ರೆ ಲೀಗಲ್ ಲೂಪ್ ಹೋಲ್ಸ್ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಕಾನೂನಿನಲ್ಲಿ ಲೂಪ್ ಹೋಲ್ಸ್ ಇದೆಯಾ? ಖಂಡಿತ ಇದೆ. ಇಷ್ಟು ದೊಡ್ಡ ಜಾಲ ನಡೆಸೋರ್ ಹಿಂದೆ ಒಂದು ಬಲವಾದ ಲೀಗಲ್ ಟೀಮ್ ಅಂದ್ರೆ ವಕೀಲರ ಪಡೆನೇ ಇರುತ್ತೆ. ಈಗ ಕಾನೂನಿನ ಪ್ರಕಾರ ಯಾರನ್ನಾದ್ರೂ ಅರೆಸ್ಟ್ ಮಾಡಿದ್ರೆ ಅವರತ್ರ ಸಿಕ್ಕಿದ್ದು ನಿಜಕ್ಕೂ ಮಾದಕ ವಸ್ತುನಾ ಅಂತ ಸಾಬೀತ್ ಮಾಡ್ಬೇಕಲ್ವಾ? ಹೌದು. ಅದಕ್ಕೆ ಅದನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಅಂದ್ರೆ FSLಗೆ ಕಳಿಸ್ತಾರೆ. ಆದ್ರೆ ನಮ್ಮಲ್ಲಿ ಆ ರಿಪೋರ್ಟ್ ಬರೋಕೆ ತಿಂಗಳುಗಟ್ಲೆ, ಕೆಲವೊಮ್ಮೆ ವರ್ಷಗಳೇ ಹಿಡಿಯುತ್ತೆ. ಓ, ಅಷ್ಟ್ ಲೇಟ್ ಆಗುತ್ತಾ? ಹೌದು. ಈ ವಿಳಂಬನ ಬಳಸ್ಕೊಂಡು ವಕೀಲರು ಸುಲಭವಾಗಿ ಆರೋಪಿಗಳಿಗೆ ಜಾಮೀನು, ಬೇಲ್ ಕೊಡಿಸ್ತಾರೆ. ಅಂದ್ರೆ ನಮ್ಮ ವ್ಯವಸ್ಥೆಯ ನಿಧಾನಗತಿಯೇ ಇವರಿಗೆ ವರದಾನ ಆಗತ್ತೆ ಅಂತಾಯ್ತು. ಎಕ್ಸಾಕ್ಟ್ಲಿ. ಆದ್ರೆ ಈಗ ಜಾಮೀನಿನ ಮೇಲೆ ಹೊರಬಂದ ಮೇಲೆ ಪೊಲೀಸರು ಇವ್ರ ಮೇಲೆ ಒಂದು ಕಣ್ಣಿಡ್ಬೇಕಲ್ವಾ? ಅಲ್ಲಿಯೇ ಇನ್ನೊಂದು ದೊಡ್ಡ ಸಮಸ್ಯೆ ಇರೋದು. ಈಗ ಈ ಫವೇಜ್ ಮೇಲೆ ಬೆಂಗಳೂರಿನ ಅಮೃತಹಳ್ಳಿಲಿ ಕೇಸಿದೆ, ಉಡುಪಿಲಿ ಕೇಸಿದೆ. ನಮ್ಮ ಪೊಲೀಸ್ ಠಾಣೆಗಳ ನಡುವೆ ಅಂದ್ರೆ ಜಿಲ್ಲೆಗಳ ನಡುವೆ ರಿಯಲ್ ಟೈಮ್ ಡೇಟಾ ಶೇರಿಂಗ್ ಅಥವಾ ಮಾಹಿತಿ ವಿನಿಮಯದ ಕೊರತೆ ತುಂಬಾ ಇದೆ. ಓಹೋ, ಅಂದ್ರೆ ಇನ್ಫಾರ್ಮೇಶನ್ ಸಿಂಕ್ ಆಗಿರಲ್ಲ. ಹೌದು. ಈಗ ಒಬ್ಬ ಆರೋಪಿ ಉಡುಪಿಲಿ ಜಾಮೀನ್ ತಗೊಂಡು ಮಂಗಳೂರಿಗೆ ಬಂದು ತನ್ನ ಫೋನ್ ನಂಬರ್, ವಿಳಾಸ ಚೇಂಜ್ ಮಾಡಿದ್ರೆ ಅವನ ಪ್ರತಿಯೊಂದು ಹೆಜ್ಜೆನ ಟ್ರ್ಯಾಕ್ ಮಾಡೋದು ಅಷ್ಟು ಸುಲಭ ಅಲ್ಲ. ನಿಜ. ಅದಕ್ಕೇನೆ ಇಂತಹ ಹಳೆ ಆರೋಪಿಗಳು ಒಮ್ಮೆ ಕಾನೂನಿನ ಕುಣಿಕೆಯಿಂದ ಎಸ್ಕೇಪ್ ಆದ್ಮೇಲೆ ಮತ್ತಷ್ಟು ಧೈರ್ಯದಿಂದ ಅದೇ ಕೃತ್ಯ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಈಗ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ, ಅದರಿಂದ ಹೇಗೆ ಹೊರಬರಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗ್ಬಿಟ್ಟಿರುತ್ತೆ. ಓ, ಇದು ಒಂದು ಕಡೆಯಿಂದ ಈ ಜೇನುಗೂಡಿಗೆ ಕಲ್ಲು ಹೊರರ ಹಾಗೆ. ಹೌದು. ಒಂದಕ್ಕೊಂದು ಕುಂಡಿಗಳು ಸೇರ್ಕೊಂಡಿದೆ. ಏನೇ ಆದ್ರೂ ಕಂಕನಾಡಿ ನಗರ ಠಾಣೆಯ ಪೊಲೀಸರು ಈ ಬಾರಿ ನಡೆಸಿದ ಈ ಮಿಂಚಿನ ಕಾರ್ಯಾಚರಣೆ ಇದೆಯಲ್ಲ, ಅದನ್ನು ನಾವು ಮೆಚ್ಚಲೇಬೇಕು. ಖಂಡಿತ ಮೆಚ್ಚಬೇಕು. ಯಾಕಂದ್ರೆ ಆ 46.5 ಲಕ್ಷ ರೂಪಾಯಿ ಮೌಲ್ಯದ MDMA ಮಾರುಕಟ್ಟೆಗೆ ಹೋಗೋದನ್ನ ತಡೆಯೋ ಮೂಲಕ ಅವರು ಕೇವಲ ಒಂದು ಅಪರಾಧ ತಡೆದಿಲ್ಲ, ಬದಲಾಗಿ ಸಾವಿರಾರು ಯುವಕರ ಭವಿಷ್ಯನ ಕಾಪಾಡಿದ್ದಾರೆ. ಆ ಯುವಕರ ಹಿಂದೆ ಕಣ್ಣೀರು ಹಾಕುತ್ತಿದ್ದ ಸಾವಿರಾರು ಕುಟುಂಬಗಳ ನೆಮ್ಮದಿನ ಉಳಿಸಿದಾರಲ್ವಾ? ಹೌದು. ಆ ಕಂಕನಾಡಿ ಪೊಲೀಸರ ಟೈಮಿಂಗ್ ಮತ್ತೆ ಅವರ ಇನ್ಫೋಮಾ ನೆಟ್ವರ್ಕ್ ನಿಜಕ್ಕೂ
ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದೆ. ಆದ್ರೆ ನಾವು ಕೇವಲ ಈ ಒಂದು ಬಂಧನ ನೋಡಿ ರಿಲ್ಯಾಕ್ಸ್ ಆಗುವಂತಿಲ್ಲ. ಯಾಕೆ? ಯಾಕಂದ್ರೆ ನೀವು ಆಗ್ಲೇ ಹೇಳಿದ ಹಾಗೆ ಇದು ಕೇವಲ 465 ಗ್ರಾಂ. ಇದು ಮಾರುಕಟ್ಟೆಯಲ್ಲಿ ಹರಿತಿರೋ ಒಟ್ಟು ಡ್ರಗ್ಸ್ನ ಒಂದು ಸಣ್ಣ ತುಣುಕು ಅಷ್ಟೇ ಆಗಿರ್ಬೋದು. ಇಂತಹ ನೂರಾರು ಫರ್ವೇಜ್ಗಳು ನಮ್ಮ ನಡುವೆ ಇರಬಹುದು. ಎಕ್ಸಾಕ್ಟ್ಲಿ. ಅದಕ್ಕಾಗೇ ನಾವು ಈ ಸಮಸ್ಯೆನ ಕೇವಲ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಅಂತ ಕೈ ತೊಳೆದುಕೊಳ್ಳೋ ಹಾಗಿಲ್ಲ. ಖಂಡಿತ ಇಲ್ಲ. ಈ ಅಪರಾಧ ಜಾಲಗಳು ಈಗ ಟಿವಿಯಲ್ಲಿ ಬರೋ ಬರೀ ಸುದ್ದಿಯಲ್ಲ. ಅವು ನಮ್ಮ ಮನೆ ಬಾಗಿಲಿಗೂ ಬಂದು ನಿಂತಿವೆ, ನಮ್ಮ ಕಾಲೇಜ್ಗಳ ಗೇಟಿನ ಬಳಿ ಸುಳಿದಾಡ್ತಿವೆ. ಹೌದು. ಸೊ ಪೋಷಕರು ಮೊದಲು ನಮ್ಮ ಮಕ್ಕಳು ಸುರಕ್ಷಿತ, ನಮ್ಮ ಮನೆಯಲ್ಲಿ ಇಂಥದ್ದೆಲ್ಲ ನಡೆಯುವುದಿಲ್ಲ ಅನ್ನೋ ಭ್ರಮೆಯಿಂದ ಹೊರಬರಬೇಕಿದೆ. ತುಂಬಾ ಮುಖ್ಯವಾದ ಮಾತು. ಮಕ್ಕಳಿಗೆ ಇದ್ದಕ್ಕಿದ್ದಂತೆ ಜಾಸ್ತಿ ದುಡ್ಡು ಬೇಕಾಗ್ತಿದ್ಯಾ? ಅವರ ನಿದ್ದೆಯ ಪ್ಯಾಟರ್ನ್ ಚೇಂಜ್ ಆಗಿದೆಯಾ? ಅಥವಾ ಅವರು ಅತಿಯಾಗಿ ಕೋಪಗೊಳ್ತಿದ್ದಾರಾ? ಇಂತಹ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಪೋಷಕರು ಮತ್ತು ಶಿಕ್ಷಕರು ಗಮನಿಸಲೇಬೇಕಾದ ತುರ್ತು ಅಗತ್ಯ ಇದೆ ಈಗ. ಹೌದು. ಜೊತೆಗೆ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಗಳು ಕೇವಲ ರ್ಯಾಂಕ್ಗಳ ಮೇಲೆ ಮಾತ್ರ ಫೋಕಸ್ ಮಾಡದೆ ತಮ್ಮ ಕ್ಯಾಂಪಸ್ ಸುತ್ತಮುತ್ತಲಿನ ವಾತಾವರಣ ಹೇಗಿದೆ, ಅಲ್ಲಿರೋ ಆ ಸಣ್ಣ ಪುಟ್ಟ ಅಂಗಡಿಗಳು, ಅಲ್ಲಿ ಸೇರೋ ಗುಂಪುಗಳ ಮೇಲೆ ನಿಗಾ ಇಡೋದು ಬಹಳ ಮುಖ್ಯ. ಕರೆಕ್ಟ್. ಸಮಾಜ, ಪೊಲೀಸರು ಮತ್ತೆ ಶಿಕ್ಷಣ ಸಂಸ್ಥೆಗಳು ಒಟ್ಟಾಗಿ ಒಂದು ಕಾವಲು ಪಡೆಯಂತೆ ಕೆಲಸ ಮಾಡಿದಾಗ ಮಾತ್ರ ಈ ಸೈಲೆಂಟ್ ಪ್ಯಾಂಡೆಮಿಕ್ನ ಬೇರು ಸಹಿತ ಕಿತ್ತು ಹಾಕೋಕೆ ಸಾಧ್ಯ. ಅತ್ಯುತ್ತಮವಾದ ವಿಶ್ಲೇಷಣೆ. ನಾವು ಈ ಸುದೀರ್ಘ ಚರ್ಚೆಯ ಕೊನೆ ಘಟ್ಟಕ್ಕೆ ಬಂದಿದ್ದೀವಿ. ಆದರೆ ಈ ಸಂಭಾಷಣೆ ಇಲ್ಲಿಗೆ ಮುಗಿಸೋ ಮುನ್ನ ಕೇಳುಗರಿಗೆ ಒಂದು ತಲೆಯಲ್ಲಿ ಹುಳ ಬಿಡೋ ಒಂದು ಆಳವಾದ ಪ್ರಶ್ನೆ ಕೇಳೋಕೆ ನಾನು ಇಷ್ಟಪಡ್ತೀನಿ. ನಾವು ಆಗಲೇ ಈ ಫರ್ವೇಸ್ ಬಗ್ಗೆ ಬಹಳ ಹೊತ್ತು ಮಾತಾಡಿದ್ವಿ. ಆತ 5-6 ಪೊಲೀಸ್ ಠಾಣೆಗಳಲ್ಲಿ ರೆಕಾರ್ಡ್ ಇರೋ, ಪೊಲೀಸರಿಗೆ ಚಿರಪರಿಚಿತನಾದ ಒಬ್ಬ ಸಾಮಾನ್ಯ ಪೆಡ್ಲರ್ ಅನ್ವಾ? ಹೌದು, ಸಾಮಾನ್ಯ ಪೆಡ್ಲರ್. ಸ್ವಲ್ಪ ಯೋಚನೆ ನೋಡಿ. ಪೊಲೀಸ್ ರೆಕಾರ್ಡ್ನಲ್ಲಿರೋ ಇಂತಹ ಒಬ್ಬ ವ್ಯಕ್ತಿಗೆ 46.5 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ವಸ್ತುವನ್ನು ನಂಬಿಕೊಡೋರು ಯಾರು? ಇದು ನಿಜಕ್ಕೂ ದೊಡ್ಡ ಪ್ರಶ್ನೆ. ಇಷ್ಟು ದೊಡ್ಡ ಮೊತ್ತದ ಹಣದ ಹೂಡಿಕೆ ಮಾಡೋರು ಯಾರು? ಜಿಲ್ಲೆಯ ಮತ್ತೆ ರಾಜ್ಯಗಳ ಗಡಿ ದಾಟಿಸಿ ಪೊಲೀಸರ ಕಣ್ತಪ್ಪಿಸಿ ಈ ಸರಕನ್ನ ಮಂಗಳೂರಿಗೆ ತಲುಪಿಸೋ ಆ ಬೃಹತ್ ವ್ಯವಸ್ಥೆಯ ಹಿಂದಿರೋ ಅಸಲಿ ಮುಖಗಳು ಯಾವುವು? ಎಕ್ಸಾಕ್ಟ್ಲಿ. ಬಹುಶಃ ಆ ಮುಖಗಳ ಮೇಲೆ ಯಾವುದೇ ಕ್ರಿಮಿನಲ್ ರೆಕಾರ್ಡ್ ಇರಲಿಕ್ಕಿಲ್ಲ. ಅವರು ನಿಮ್ಮ ನಡುವೆಯೇ ಸಮಾಜದಲ್ಲಿ ಗೌರವಾನ್ವಿತರಂತೆ, ದೊಡ್ಡ ಉದ್ಯಮಿಗಳಂತೆ ಅಥವಾ ಪ್ರಭಾವಿಗಳಂತೆ ಬಿಳಿ ಬಟ್ಟೆ ತೊಟ್ಟು ಓಡಾಡಿಕೊಂಡಿರ್ಬೋದು. ಖಂಡಿತ ಸಾಧ್ಯತೆ ಇದೆ. ನಾವು ಕೇವಲ ಕೈಗೆ ಸಿಗೋ ಈ ಸಣ್ಣ ಮೀನುಗಳನ್ನ ಹಿಡಿದು ಸಂಭ್ರಮಿಸ್ತಿದೀವಾ? ಈ ಇಡೀ ಸಾಂಕ್ರಾಮಿಕ ರೋಗನ ಸೃಷ್ಟಿಸ್ತಿರೋ ಆ ಅಸ್ಲಿ ಕಿಂಗ್ ಪಿನ್ಗಳು, ಆ ಕಾಣದ ಕೈಗಳು ನಮ್ಮ ನಡುವೆಯೇ ಯಾರಿಗೂ ತಿಳಿಯದಂತೆ ಸುರಕ್ಷಿತವಾಗಿದ್ದಾರಾ? ಯೋಚನೆ ಮಾಡಬೇಕಾದ ವಿಷಯ ಇದು. ಕಂಕನಾಡಿ ಪೊಲೀಸರು ಆ ಸೇಬನ್ನ ಕೊರೆಯುತ್ತಿದ್ದ ಒಂದು ಸಣ್ಣ ಹುಳುವನ್ನ ಹೊರತೆಗೆದಿದ್ದಾರೆ. ಆದರೆ ಆ ಇಡೀ ಮರಕ್ಕೆ ಅಂಟ್ಕೊಂಡಿರೋ ರೋಗಾಣುವನ್ನ ಹುಡುಕಿ ತೆಗೆಯೋರು ಯಾರು? ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕಣ್ಣು ತೆರೆದು ನೋಡಬೇಕಾದ ಸಮಯ ಬಂದಿದೆ. ಜವಾಬ್ದಾರಿಯುತ ಸಮಾಜವಾಗಿ ನಮ್ಮ ಯುವಜನತೆನ ಕಾಪಾಡಿಕೊಳ್ಳೋಣ. ಹೌದು. ನಮ್ಮ ಈ ಡೀಪ್ ಡೈವ್ ವಿಶ್ಲೇಷಣೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.